In this video, we'll discuss about oxides of phosphorus. ಇದು ಇಂಪಾರ್ಟೆಂಟ್ IIT JAM ಮತ್ತು ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದು ಮೇಲೆ ಕ್ವಶನ್ಸ್ ಕೇಳ್ತಾರೆ. ಇಲ್ಲಿ ಸಿಂಪಲ್ ಟ್ರಿಕ್ಸ್ ಇದೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ದಟ್ ಈಸ್ ಆಕ್ಸೈಡ್ಸ್ ಆಫ್ ಫಾಸ್ಫರಸ್. ಓಕೆ, P4 ಕೊಟ್ಟಾಗ ಯಾವ ಥರ ಸ್ಟ್ರಕ್ಚರ್ ಇರಬೇಕು ಅಂದರೆ, ಫಸ್ಟ್ ಏನು ಮಾಡಬೇಕು, ಫಾಸ್ಫರಸ್ 4 ಬರ್ಕೋಬೇಕು. ಇಲ್ಲೊಂದು ಫಾಸ್ಫರಸ್, ಸೆಕೆಂಡ್ ಒನ್ ಇಯರ್, ಥರ್ಡ್ ಒನ್, ಫೋರ್ತ್ ಒನ್, ಈ ಥರ ಜನರಲ್ ಆಗಿ ಬರ್ಕೋಬೇಕು. ಮತ್ತು ಈಚ್ ಫಾಸ್ಫರಸ್ ನೀವು ಬಾಂಡ್ನ ಇದು ಮಾಡಿರಿ, ಬಾಂಡ್ ಬರೀರಿ. ಇದೊಂದು ಬಾಂಡು, ಸೆಕೆಂಡ್ ಬಾಂಡ್, ಥರ್ಡ್ ಒನ್, ಫೋರ್ತ್ ಬಾಂಡು, ಫಿಫ್ತು ಮತ್ತು ಸಿಕ್ಸ್ತ್, ಈ ಥರ ಅಂದರೆ ಈ ಥರ ಬಾಂಡ್ ಬರಬೇಕು. 1 2 3 4 5 1 6 1, ಈ ಥರ ಫಾಸ್ಫರಸ್ಗೂ ನೀವು ಬಾಂಡ್ ಫಾರ್ಮೇಷನ್ ಮಾಡಬೇಕು. ಓಕೆ, ಇದು P4. ನೆಕ್ಸ್ಟ್ ಏನಾಗುತ್ತೆ, P4O ಬರುತ್ತೆ, ಆಕ್ಸಿಜನ್ ಬರುತ್ತೆ. ಅವಾಗೇನು ಮಾಡಬೇಕು, ಸೇಮ್ ಇದೇ ಥರ ಬರೀಬೇಕು. ಬಟ್ ಇದೇನು ಮಾಡಬೇಕು, ಫಾಸ್ಫರಸ್ ಮತ್ತು ಫಾಸ್ಫರಸ್ ಅಂದರೆ ಇಲ್ಲಿ ಎಷ್ಟಿದೆ ಆಕ್ಸಿಜನ್, ಒಂದಿದೆ, ಒಂದು ಆಕ್ಸಿಜನ್ ಬರ್ಕೋಬೇಕು. ಓಕೆ, ಫಾಸ್ಫರಸ್, ಆಕ್ಸಿಜನ್, ಫಾಸ್ಫರಸ್, ಮಿಕ್ಕಿದೆಲ್ಲ ಇಲ್ಲೊಂದು ಬಾಂಡು, ಇಲ್ಲೊಂದು ಬಾಂಡು, ಇಲ್ಲೊಂದು ಬಾಂಡು, ಇಲ್ಲೊಂದು ಬಾಂಡು, ಇಲ್ಲೊಂದು ಬಾಂಡು. ಓಕೆ, ಇದೇ ಥರ ಇಲ್ಲಿ ನೆಕ್ಸ್ಟ್ P4O2 ಕೊಟ್ಟಾಗ ಅಗೇನ್ ಇಲ್ಲಿ ಒಂದು ಆಕ್ಸಿಜನ್ ಬರ್ತದೆ, ಇಲ್ಲೊಂದು ಬರೀದು ಈಗ. ಓಕೆ, ಇಲ್ಲೊಂದು ಬರೆಯೋದು, ಮಿಕ್ಕಿದೆಲ್ಲ ಸೇಮ್ ಇರುತ್ತೆ. ಓಕೆ, ನೋಡ್ರಿ, POP ಇಲ್ಲಿ PP ಬಾಂಡ್ಸ್ ಈ ಥರ ಇರುತ್ತೆ. ನೆಕ್ಸ್ಟ್ O3 ಕೊಟ್ಟಾಗ ಅಗೇನ್ ಇಲ್ಲಿ 2 ಆಕ್ಷನ್ ಇದೆ, ಇಲ್ಲೊಂದು ಬರೀಬೇಕಾಗುತ್ತೆ, ಇಲ್ಲೊಂದು ಬರಬೇಕು. POP ಇಲ್ಲಿ PP, ಇದು PP ಮತ್ತು ಇಲ್ಲಿ PP, ಈ ಥರ ಬರೋದು. ನೆಕ್ಸ್ಟ್ O4 ಕೊಟ್ಟಾಗ ಇಲ್ಲೊಂದು ಬರುತ್ತೆ, POP PP ಇಲ್ಲಿ ಮತ್ತು PP. ನೆಕ್ಸ್ಟ್ O5 ಕೊಟ್ಟಾಗ ಅಗೇನ್ ಏನಾಗುತ್ತೆ, ಇಲ್ಲಿ ಇಲ್ಲೊಂದು ಬರುತ್ತೆ, POP. ಓಕೆ, ಇಲ್ಲಿ PP ಹಂಗೆ ಇರ್ತದೆ. ಓಕೆ, ಒಂದು ಇನ್ನೊಂದು ಆಕ್ಷನ್ ಕೊಟ್ಟಾಗ ಅಗೇನ್ ಇಲ್ಲಿ POP ಆಗುತ್ತೆ, ಇಲ್ಲಿ POP ಆಗುತ್ತೆ, ಮಿಕ್ಕಿದೆಲ್ಲ ಸೇಮ್ ಹಂಗೆ ಇರುತ್ತೆ, ಇದೇ ಥರ ಇರುತ್ತೆ. ನೆಕ್ಸ್ಟ್ 7 ಕೊಟ್ಟಾಗ, ಆಕ್ಷನ್ 7 ಕೊಟ್ಟಾಗ ಏನಾಗಬೇಕು, ಫಾಸ್ಫರಸ್ ಇದೆಲ್ಲ ಫಿಲ್ ಆಗಿರುತ್ತೆ. POP ಆಯಿತು, 6 ಆಯಿತು ಆಕ್ಸಿಜನ್ನು. 7 ಅಂದಾಗ ಒಂದು ಫಾಸ್ಫರಸ್ ಮೇಲೆ ಡಬಲ್ ಬಾಂಡ್ O ಬರೀಬೇಕು. 8 ಕೊಟ್ಟಾಗ ಆಕ್ಸಿಜನ್ನು ಅಗೇನ್ 2 ಫಾಸ್ಫರಸ್ ಮೇಲೆ ಡಬಲ್ ಬಾಂಡ್ O ಬರ್ತೀರಾ. 9 ಕೊಟ್ಟಾಗ 3 ಫಾಸ್ಫರಸ್ ಮೇಲೆ ಏನು ಬರ್ತೀರ ನೀವು, ಡಬಲ್ ಬಾಂಡ್ O ಬರ್ತೀರಾ. 4 O10 ಕೊಟ್ಟಾಗ, ಓಕೆ, ಈ O9 ಕೊಟ್ಟಾಗ ಈ ಥರ, O10 ಕೊಟ್ಟಾಗ 4 ಫಾಸ್ಫರಸ್ ಇರುತ್ತಲ್ಲ, 1 2 3 4, ಆಮೇಲೆ ಡಬಲ್ ಬಾಂಡ್ O ಬರ್ತೀರಾ. ಮಿಕ್ಕಿದೆಲ್ಲ ಸೇಮ್ ಇದೇ ಥರ ಸ್ಟ್ರಕ್ಚರ್ ಬರೀಬೇಕು. ಓಕೆ, ಈ ಥರ ಟ್ರಿಕ್ ಇದೆ ಬರೆಯೋದು. ಅಂದರೆ ಫಸ್ಟ್ ಏನು ಮಾಡೋಕೆ, ನಾವು ಬರೀ P4 ಕೊಟ್ಟಾಗ PP ಬಾಂಡ್ ಬರಿತೀವಿ, ಆಕ್ಷನ್ ಕೊಟ್ಟಾಗ ಎಷ್ಟು ಆಕ್ಷನ್ ಕೊಡ್ತೀವೋ POP ಬಾಂಡ್ಸ್ ಫಾರ್ಮೇಷನ್ ಆಗುತ್ತೆ. ಓಕೆ, POP ಬಾಂಡ್ಸ್ ಎಲ್ಲ ಫಾರ್ಮೇಷನ್ ಆದಮೇಲೆ ಎಕ್ಸಸ್ ಉಳಿದಾಗ, ಅಂದರೆ 7 ಸ್ಟಾರ್ಟ್ ಆಗುತ್ತೆ. 7 ಆಕ್ಷನ್ ಇದ್ದಾಗ ಒಂದು ಫಾಸ್ಫರಸ್ ಮೇಲೆ ಡಬಲ್ ಬಾಂಡ್ O ಇರುತ್ತೆ. 8 ಆಕ್ಷನ್ ಇದ್ದಾಗ 2 ಫಾಸ್ಫರಸ್ ಮೇಲೆ ಡಬಲ್ ಬಾಂಡ್ O ಇರುತ್ತೆ. 9 ಆಕ್ಷನ್ ಇದ್ದಾಗ 3 ಫಾಸ್ಫರಸ್ ಮೇಲೆ ಡಬಲ್ ಬಾಂಡ್ O ಇರುತ್ತೆ. ಓಕೆ, 10 ಆಕ್ಷನ್ ಕೊಟ್ಟಾಗ 4 ಫಾಸ್ಫರಸ್ ಮೇಲೆ ಡಬಲ್ ಬಾಂಡ್ O ಇರುತ್ತೆ. ಇದು ಟ್ರಿಕ್, ಈ ಥರ ಬರೋದು. ಓಕೆ, ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಈಗ ಕ್ವಶನ್ಸ್ ನೋಡೋಣ. ಓಕೆ, ಇದು IIT JAM ಕ್ವಶನ್ಸ್ ಕೇಳಿರೋದು ಇಲ್ಲಿ ಲಾಸ್ಟ್ ಟೈಮು. ದ ಟೋಟಲ್ ನಂಬರ್ ಆಫ್ POP ಬ್ರಿಡ್ಜಸ್ ಇನ್ ದಿ ಸಾಲಿಡ್ ಸ್ಟೇಟ್ ಸ್ಟ್ರಕ್ಚರ್ ಆಫ್ P4O8 ಈಸ್ ಅಂತ ಕೇಳಿದ್ದಾರೆ. P4O8 ಅಲ್ಲಿ ಎಷ್ಟು POP ಬಾಂಡ್ಸ್ ಇದೆ ಅಂತ ಕೇಳಿದ್ದಾರೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. P4O8 ಇದರಲ್ಲಿ ಎಷ್ಟು POP ಬಾಂಡ್ಸ್ ಇದೆ ಅಂತ ಕೇಳಿದ್ದಾರೆ ಅವರು. ಲೆಕ್ಕ ಹಾಕಬೇಕು ನೋಡ್ರಿ, 1 2 3 4 5 6 6. ಓಕೆ, 6 ಏನಾಗಿದೆ ಅಲ್ಲಿ POP ಬಾಂಡ್ಸ್ ಇದೆ, POP ಗ್ರೂಪ್ಸ್ ಇದೆ. ಓಕೆ, therefore the correct answer is here 6 ಆಗುತ್ತೆ. ನೆಕ್ಸ್ಟ್, ದ ನಂಬರ್ ಆಫ್ ಟರ್ಮಿನಲ್ ಆಕ್ಷನ್ ಆಟಮ್ಸ್ ಇನ್ P4O10 ಈಸ್. ಟರ್ಮಿನಲ್ ಆಕ್ಷನ್ ಆಟಮ್ಸ್ ಅಂದರೆ ಇದೆ, P4O10 ಅಂದರೆ ಇದು ಟರ್ಮಿನಲ್ ಅಂದರೆ ಇದೆ, ಡಬಲ್ ಬಾಂಡ್ O ಬರೀತೀವಲ್ಲ, ದಿಸ್ ಕಾಲ್ಡ್ ಟರ್ಮಿನಲ್ ಆಕ್ಸಿಜನ್ ಆಟಮ್. ಎಷ್ಟಿದೆ ಇಲ್ಲಿ, 1 2 3 4 4. ಓಕೆ, therefore ಕರೆಕ್ಟ್ ಆನ್ಸರ್ ಎಷ್ಟಿಲ್ಲಿ 4 ಟರ್ಮಿನಲ್ ಆಕ್ಷನ್ ಆಟಮ್ಸ್ ಇದೆ ಇಲ್ಲಿ P4O10 ಅಲ್ಲಿ. ನೆಕ್ಸ್ಟ್, ದ ನಂಬರ್ ಆಫ್ PO ಬಾಂಡ್ಸ್ ಇನ್ P4O6 ಅಂತ ಕೇಳಿದ್ದಾರೆ. ಅಂದರೆ ಎಷ್ಟು PO ಬಾಂಡ್ಸ್ ಇದೆ ಇನ್ನು P4O6 ಹೋಗೋಣ. ದಿಸ್ ಈಸ್ P4O6. PO ಬಾಂಡ್ಸ್ ಅಂದರೆ ನೋಡಿ, PO ಇದೊಂದು ಬಾಂಡ್ ಆಗುತ್ತೆ. ಅಗೇನ್ OP ಅಥವಾ PO ಎರಡು ಒಂದೇ, ಅಂದರೆ ಒಂದು POP ಅಲ್ಲಿ 2 PO ಬಾಂಡ್ಸ್ ಇರುತ್ತೆ. 1 2 3 4 5 6 7 8 9 10 11
12. ಓಕೆ, ಅಂದರೆ ಒಂದು ಪಿ ಒ ಎಷ್ಟು ಪಿ ಒ ಬಾಂಡ್ಸ್ ಇರುತ್ತೆ? 2 ಇರುತ್ತೆ. ದೇರ್ ಫೋರ್ ಟೋಟಲ್ ಎಷ್ಟು ಬಂತು ನಮಗೆ? 12 ಬಂತು. ದೇರ್ ಫೋರ್ ದ ಕರೆಕ್ಟ್ ಆನ್ಸರ್ ಇಸ್ ಹಿಯರ್ 12. ಓಕೆ, ಅಂದರೆ ನಂಬರ್ ಆಫ್ ಪಿ ಒ ಬಾಂಡ್ಸ್ ಇನ್ P4O6 ಇಸ್ 12 ಆಗುತ್ತೆ. ಇದೇ ಥರ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಥ್ಯಾಂಕ್ ಯು.